ನಿಮ್ಮ ಮಗನಿನ ಜನ್ಮ ನಂಬಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ ನಾನು ನಿಮ್ಗೆ, ನಿಮ್ ಸಲುವಾಗಿ ನಾನು ಇಟ್ಕೊಂಡಿಲ್ಲ. ಪರಮಾತ್ಮ ಗೊತ್ತದೆ. ನೀವು ಕಡೆಯಿಂದ ಪೂಜೆ ಮಾಡಬೇಕಂತ 6 ತಿಂಗಳ ಕೈದಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ, ಏನು ನೋಡಲ್ಲ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಒಂದು ಘಟನೆ ನಡೀತದೆ. ಎಂಥ ಘಟನೆ ಅಂದರೆ, KPCCಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರು ಅನಿಸಿಕೊಂಡಿರ್ತಕ್ಕಂಥವರು, ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಶ್ರಮಿಸ್ತೀನಿ ಅಂತ ಹೇಳ್ಕೊಂಡವರು ಹಾಡಾಡಿಕೊಂಡು ಹತ್ತಿರುವ ಘಟನೆಯೊಂದು ನಡೆದಿದೆ. ಯಾಕೆ ಇವರು ಹಾಡಾಡಿಕೊಂಡು ಹತ್ತರು? ಇವರಲ್ಲಿ ನಾಯಕತ್ವ ಇಲ್ಲವೇ? ಇವರಲ್ಲಿ ದಕ್ಷತೆ ಇಲ್ಲವೇ? ಇವರಲ್ಲಿ ಗಡುಸ್ತನ ಇಲ್ಲವೇ? ಒಬ್ಬ ಶಾಸಕರ ಮುಂದೆ ಕುಳಿತುಕೊಂಡು ಸಣ್ಣ ಮಕ್ಕಳು ಕಣ್ಣೀರು ಹಾಕಿದಂತೆ ಹಾಡಿ ಹೇಳಿ ಅಳುವುದು, ಈ ಒಂದು ಘಟನೆ ಇಡೀ ಹಿಂದುಳಿದ ವರ್ಗಕ್ಕೆ ಅಪಮಾನ ಆಗಿದೆ ಅಂತಕ್ಕಂಥ ಒಂದು ಮಾತು ಕೇಳ್ಪಟ್ಟಿದ್ದೇನೆ. ಇವರು ಹಿಂದುಳಿದ ನಾಯಕರು, ಗಡಸಾಗಿರಬೇಕು, ಗಟ್ಟಿಯಾಗಿರಬೇಕು, ಹೋರಾಟಕ್ಕಿಳಿಬೇಕು. ಅದನ್ನೆಲ್ಲ ಬಿಟ್ಟು ಬಂದಿರತಕ್ಕಂಥ ಅಫ್ಜಲ್ಪುರದ ಶಾಸಕರಾದ ಹಿರಿಯರು ಆಗಿರ್ತಕ್ಕಂಥ MY ಪಾಟೀಲ್ರ ಮುಂದೆ ಕೂತ್ಕೊಂಡು ಅಳುವುದಾ? ಎಂಥ ಅಸಹ್ಯಕರ ಘಟನೆ ಇದು. ಅಳುವಾಗ ಏನು ಹೇಳ್ತಾರೆ ಗೊತ್ತಾ? ನಾನು ನಿಮಗಾಗಿ ಪ್ರಾಣ ಕೊಡುತ್ತೇನೆ, ಆದರೆ ಯಾವ ಜನ್ಮದಲ್ಲಿಯೂ ನಿಮ್ಮ ಮಗನಿಗೆ ನಂಬುವುದಿಲ್ಲ. ಯಾಕೆ ಸ್ವಾಮಿ? ತಂದೆಗೆ ಬಿಟ್ಟು ಮಗ, ಮಗನಿಗೆ ಬಿಟ್ಟು ತಂದೆ ಇರ್ತಾರ? ಶುದ್ಧ ತಪ್ಪು ಕಲ್ಪನೆ ಇದು. ತಂದೆ ಮತ್ತು ಮಕ್ಕಳು ಎಲ್ಲರೂ ಒಂದೇ ಆಗಿರ್ತಾರೆ. ಅದನ್ನು ನೀವು ತಿಳಿದುಕೊಂಡು ಅರಿತುಕೊಂಡು ಮಾತನಾಡಬೇಕು. ಯಾಕೆ ನೀವು ಅರುಣಕುಮಾರ್ ಪಾಟೀಲ್ರನ್ನ ವಿರೋಧ ಮಾಡ್ತೀರಿ ಅಂತಕ್ಕಂಥದ್ದು ಹೇಳಬೇಕು. ಅರುಣ್ ಪಾಟೀಲ್ರು ಏನು ತಪ್ಪು ಮಾಡಿದ್ದಾರೆ, ಎಲ್ಲಿ ಅನ್ಯಾಯ ಮಾಡಿದ್ದಾರೆ, ಯಾರನ್ನು ತುಳಿದಿದ್ದಾರೆ ಅನ್ನುವುದನ್ನು ಬಹಿರಂಗವಾಗಿ ಹೇಳಬೇಕು. ಸುಮ್ಮನೆ ನಿಮಗೆ ಪ್ರಾಣ ಕೊಡ್ತೀನಿ, ನಿಮ್ಮ ಮಗನಿಗೆ ಯಾವ ಜನ್ಮದಲ್ಲೂ ನಂಬುವುದಿಲ್ಲ, ಇದು ಸಮಾಜ ಒಪ್ಪುವುದಿಲ್ಲ ಅಂತ ಕಾಣುತ್ತೆ. ನೀವು ಹಿಂದುಳಿದ ವರ್ಗದಲ್ಲಿ ಜನಿಸಿದವರು, KPCCಯ ರಾಜ್ಯದ ಉಪಾಧ್ಯಕ್ಷರು, ನೀವು ಕರದಲ್ಲಿಗೆ ಶಾಸಕರು ಬರಬೇಕು, ನೀವು ಕರದಲ್ಲಿಗೆ ಮಂತ್ರಿಗಳು ಬರಬೇಕು. ಆ ಒಂದು ಗಡಸ್ತನವನ್ನು ನೀವು ಇಟ್ಟುಕೊಂಡು ಹೆಜ್ಜೆ ಹಾಕಬೇಕು. ನೀವು ಅಳುವುದಾದರೆ ನೀವು ಯಾವ ಹುದ್ದೆಯಲ್ಲಿಯೂ ಕೂಡ ಇರಲಿಕ್ಕೆ ಯೋಗ್ಯರಲ್ಲ, ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಹಾಗಾಗಬಾರ್ದು. ಯಾಕಂದರೆ JM ಕೋರ್ಬು ಸಾಹೇಬ್ರೆ, ನೀವು ಹಿರಿಯರು, ನಿವೃತ್ತಿ ಹೊಂದಿರತಕ್ಕಂಥ ಉತ್ತಮ ಹುದ್ದೆಯಿಂದ ನಿವೃತ್ತಿ ಹೊಂದಿರತಕ್ಕಂಥವರು, ಹೇಗ್ರಿ ಹೇಳ್ತೀರಾ ನೀವು? ಹೇಳಿ, ನೀವು ಬಹಿರಂಗವಾಗಿ ಹೇಳಿ, ಅರುಣ್ ಪಾಟೀಲ್ರು ಏನು ತಪ್ಪು ಮಾಡಿದ್ದಾರೆ, ಯಾರಿಗೆ ಕೆಟ್ಟದನ್ನು ಮಾಡಿದ್ದಾರೆ, ಯಾವ ವಿಷಯದಲ್ಲಿ ಮಾಡಿದ್ದಾರೆ ಬಹಿರಂಗಪಡಿಸಿ. ಸುಮ್ಮನೆ ನೀವು ಒಂದು 3-4 ಮಂದಿ ಅರುಣ್ ಕುಮಾರ್ ಪಾಟೀಲ್ ಸರಿ ಇಲ್ಲ, ನಾವು ನಂಬೋದಿಲ್ಲ, ತಂದೆಗೆ MLA ಮಾಡ್ತೀರಿ, ಮಗನಿಗೆ ನಂಬೋದಿಲ್ಲ, ಏನು ಅರ್ಥ ಇದು? ನೀವು ಹಿಂದುಳಿದ ವರ್ಗದ ನಾಯಕರೇ ನಿಜವಾಗಿದ್ದರೆ ಇದನ್ನೆಲ್ಲ ಬಹಿರಂಗಪಡಿಸಿ ಹೋರಾಟಕ್ಕಿಳಿಯಿರಿ. ನಿಮ್ಮ ರಾಜ್ಯದ ಹೈಕಮಾಂಡ್ ಇದೆಯಲ್ಲ KPCC, ಅಲ್ಲಿ ಪ್ರಸ್ತಾಪ ಮಾಡಿ, ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ಳಿ. ಸುಳ್ಳೆ ನೀವು ಈ ಥರ ಮಾಡೋದು. ಬಹುತೇಕ ಜನ ಏನು ಹೇಳ್ತಾ ಇದ್ರೆ ಸುಳ್ಳೆ ರೀ, ಇವರೇ ಹೇಳಿದ್ದು ಮಾಡ್ಬೇಕೇನು, ನೀವು ಹೇಳಿದ್ದೆ ಎಲ್ಲ ಮಾಡ್ಬೇಕೇನು ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಕೊಡ್ತೀರಿ ನೀವು? ಉತ್ತರ ಕೊಟ್ಟಿದ್ದನ್ನು ತಿಳಿಸಿ, ಅದನ್ನು ನಾವು ಮುಂದೆ ಬಿತ್ತರಿಸ್ತೀವಿ. ಆದರೆ ಒಂದೇ ಒಂದು ಕಹಿ ಘಟನೆ ಎಂದರೆ, ನೀವು ಹತ್ತಿರುವುದು ಅಸಹಾಯಕತೆಯನ್ನು ತೋರುತ್ತದೆ. ನಿಮ್ಮಲ್ಲಿ ದಕ್ಷತೆ ಇಲ್ಲ, ಗರ್ಸತೆ ಇಲ್ಲ, ಧೈರ್ಯ ಇಲ್ಲ ಅಂತಕ್ಕಂಥ ಮಾತು ಈ ರಾಜ್ಯನೇ ನೋಡಿ ಆಗಿದೆ. ಹಾಗಾಗಬಾರ್ದು. ನೀವು ಕೂಡ ಒಳ್ಳೆಯವರಿದ್ದೀರಿ, ನಿಮ್ಮ ಹತ್ರ ಕೂಡ ಧೈರ್ಯ ಇದೆ. ಈ ಸಿಸ್ಟಮನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ನೀವು ಇದನ್ನು ಮುಂದುವರಿಸಿ. ನಿಮಗೆ ಆಗದಿದ್ದರೆ ರಿಸೈನ್ ಮಾಡಿ. ಸಾಕಷ್ಟು ದೇವರು ನಿಮಗೆ ಸಂಪತ್ತು ಕೊಟ್ಟಿದ್ದಾನೆಂದು ಕೇಳ್ಪಟ್ಟಿದ್ದೇನೆ. ಆರಾಮಾಗಿ ಜೀವನ ಮಾಡಿ, ಬಡಬಗ್ಗರಿಗೆ ಸಹಾಯ ಮಾಡಿ, ಪುಣ್ಯ ಕಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ಇನ್ನೂ ಈ ಸಂಚಿಕೆ ಮುಂದುವರಿಯುತ್ತದೆ. ಇದು ಸಂಚಿಕೆ 1. ಸಂಚಿಕೆ 2ರಲ್ಲಿ ಏನಾಗಿದೆ ಅನ್ನುವುದನ್ನು ಕೂಡ ನಾನು ತಮ್ಮ ಎದುರಿಗೆ ತರುತ್ತೇನೆ. ನಮಸ್ಕಾರ.